ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪಾರ್ವತಿ, ಬಾಮ್ಮ. ಬಾಮ್ಮ ಇಲ್ಲಿ. ಎಲ್ಲ ಅಲಂಕಾರನೂ ಪೂರ್ತಿ ಆಯಿತು. ಆದರೆ ಒಂದ್ರ ಕೊರತೆ ಕಾಣ್ತಿದೆ. ಏನು ಗೊತ್ತಾ? ನಿನ್ನ ನಗು. ಎಷ್ಟೇ ಕಷ್ಟ ಇಲ್ಲಿ ನಗ್ನಗ್ತಾ ಇರೋದನ್ನ ಪಾರ್ವತಿ ನೋಡಿ ಕಲಿಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ. ಆದರೆ ಇವತ್ತಿನ ದಿವಸ ನಿನ್ನ ಮುಖದಲ್ಲಿ ಆ ನಗು ಕಾಣ್ತಿಲ್ವಲ್ಲಮ್ಮ? ಯಾಕಮ್ಮ ಪಾರ್ವತಿ? ಇದಲ್ಲ ನನ್ನ ಪಾರ್ವತಿ ನಗು. ಎಲ್ಲಿ ಕಳೆದೋಗಿದೆ ಆ ನಗು? ಯಾಕೆ ಇಷ್ಟೊಂದು ಸ್ಟ್ರೆಸ್ ಆಗಿರೋ ಥರ ಇದೆಯಾ? ಎಲ್ಲ ಸರಿ ಹೋಯ್ತಲ್ಲ? ರಿಲ್ಯಾಕ್ಸ್ ಆಗಿರೋ. ಮೊದಲು ಬಡತನ ಇತ್ತು, ರಾಣನ ಭಯ ಇತ್ತು. ಆದರೆ ಈಗ ಈ ಅತ್ತೆಮ್ಮನ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರುತ್ತೆ. ನೀವು ನಗ್ನಗ್ತಾ ಇರೋ ಥರ, ನಿಮ್ಮನ್ನು ಯಾವ ನೋವು ಬಾಧಿಸದೇ ಇರೋ ಥರ ನಾವೆಲ್ಲ ನೋಡ್ಕೋತೀವಿ. ಇಷ್ಟಕ್ಕೂ ಬಸರಿ ಹುಡುಗಿಯರಿಗೆ ಸೀಮಂತ ಯಾಕೆ ಮಾಡ್ತಾರೆ ಗೊತ್ತಾ? 5 ತಿಂಗಳು ತುಂಬುವಾಗ ಬಸರಿ ಹುಡುಗಿಯರಲ್ಲಿ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಇರುತ್ತೆ. ತಾಯಿನ, ತವ್ರ ಮನೆಯವರೆಲ್ಲ ಮಿಸ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಸುತ್ತಮುತ್ತ ಎಲ್ಲರೂ ಇದ್ದರೂ ಏನೋ ಆತಂಕ, ಏನೋ ಇಲ್ಲ ಅನ್ನೋ ಕೊರತೆ ಅವರನ್ನು ಕಾಡುತ್ತೆ. ಹೆರಿಗೆ ಸರಿಯಾಗಿ ಆಗುತ್ತೋ ಇಲ್ವೋ, ಎಲ್ಲ ಸರಿಯಾಗಿರುತ್ತೋ ಇಲ್ವೋ ಅನ್ನೋ ಆತಂಕ ಅವರನ್ನು ಸದಾ ಕಾಡ್ತಿರುತ್ತೆ. ಈ ಸಂದರ್ಭದಲ್ಲಿ ಅವರವ್ರ ನಂಬಿಕೆ, ಅವರವ್ರ ಸಂಪ್ರದಾಯದ ಪ್ರಕಾರ 5ನೇ ತಿಂಗಳಿಗೋ 7ನೇ ತಿಂಗಳಿಗೋ 8ನೇ ತಿಂಗಳಿಗೋ ಸೀಮಂತದ ಶಾಸ್ತ್ರನ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಬಂಧು ಬಾಂಧವರೆಲ್ಲ ಬರ್ತಾರೆ, ಬಸರಿ ಹುಡುಗಿಗೆ ಆಶೀರ್ವಾದ ಮಾಡ್ತಾರೆ, ಹೆರಿಗೆ ಸುಸೂತ್ರವಾಗಿ ನಡೀಲಿ ಅಂತ ಹರಿಸ್ತಾರೆ. ಇದರಿಂದ ಬಸರಿ ಹುಡುಗಿಗೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಹೆರಿಗೆ ದಿನ ಹತ್ರ ಬರ್ತಿದ್ದ ಹಾಗೆ ಮಾನಸಿಕವಾಗಿ ಸಿದ್ಧವಾಗಿರ್ತಾರೆ. ಅದಕ್ಕೆ ನಮ್ಮ ಪೂರ್ವ ಕಾಲದಿಂದನೂ ಬಸರಿ ಹುಡುಗಿಯರಿಗೆ ಸೀಮಂತ ಶಾಸ್ತ್ರ ಮಾಡ್ಕೊಂಡು ಬಂದಿರೋದು. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ದುಗುಡ, ದುಮ್ಮಾನ, ದುಃಖ, ನೋವು ಯಾವುದೂ ಇರೋದಿಲ್ಲಮ್ಮ. ಬರೀ ಸುಖ, ಸಂತೋಷ, ನೆಮ್ಮದಿ ಮಾತ್ರ ಇರುತ್ತೆ. ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ, ಸಂತೋಷವಾಗಿದ್ದುಬಿಡು ಪಾರ್ವತಿ. ಅತ್ತಿಮ್ಮ, ಒಂದು ಮಾತು ಕೇಳಮ್ಮ ಪಾರ್ವತಿ. ನೀವು ನಮ್ಮನ್ನು ಯಾಕೆ ಮತ್ತೆ ಮನೆ ಒಳಗಡೆ ಕರ್ಕೊಂಡು ಬಂದಿದ್ದು? ನಿಮ್ದು ಯಾವ ತಪ್ಪು ಇಲ್ಲ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ. ನಾನು ನಿಮಗೆ ತಕ್ಕ ಸೊಸೆ ಅಲ್ವಾ ಅತ್ತಿಮ್ಮ? ಪಾರ್ವತಿ, ನಿನಗಿಂತ ಒಳ್ಳೆ ಸೊಸೆ ಸಿಗೋದು ಸಾಧ್ಯನೇ ಇರಲಿಲ್ಲ ಅಂದ್ಕೊಂಬಿಡು. ನಾನು ಅಂದ್ಕೊಳ್ಳೋದು ಬೇರೆ ಅತ್ತಿಮ್ಮ, ಆದರೆ ನಿಮ್ಮ ಕಲ್ಪನೆಯ ಸೊಸೆ ಬೇರೆನೇ ಅಲ್ವಾ ಇತ್ತಿತ್ತು. ನಿಮ್ಮ ದೊಡ್ಡ ಸೊಸೆ ಅಂದರೆ ನಿಮ್ಮದೇ ಪ್ರತಿರೂಪ ಆಗಿರಬೇಕು ಅಂತ ಬಯಸಿದ್ರಿ ಎಲ್ಲ ವಿಷಯದಲ್ಲೂ, ಅಲ್ವಾ ಅತ್ತಿಯಮ್ಮ? ಈಗ ಹಳೇದನ್ನೆಲ್ಲ ನೆನಪು ಮಾಡಿಕೊಂಡು ಏನು ಪ್ರಯೋಜನ ಇಲ್ಲಮ್ಮ. ಈ ಕ್ಷಣದಿಂದ ಈ ಮನೆ ನಿಂದು. ಇದನ್ನು ನೋಡಿಕೊಂಡು ಆರಾಮಾಗಿದ್ದುಬಿಡು. ಅದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಯಾವ ವಿಷಯ? ಅದು ಸ್ವಲ್ಪ ಪರ್ಸನಲ್ ಮ್ಯಾಟ್ರು. ಸೀಮಂತ ಆದಮೇಲೆ ಮಾತಾಡೋಣವಾ?
ಇಲ್ಲ ಅದಕ್ಕೆ ಅದಕ್ಕೂ ಮುಂಚೆನೇ ಮಾತಾಡಬೇಕಾಗಿತ್ತು. ಅದು ಸೀಮಂತಕ್ಕೆ ಸಂಬಂಧಪಟ್ಟಿದ್ದ ವಿಷಯ, ತುಂಬ ಮುಖ್ಯವಾದದ್ದು. ಸರಿ, ಬರ್ತೀನಮ್ಮಪ್ಪ. ಬನ್ನಿ ಅದಕ್ಕೆ. ರತ್ನವೇಣಿ, ಏನೋ ವಿಷಯ ಮಾತಾಡಬೇಕು ಅಂತಂದ್ರೆ ಏನು? ಅದಕ್ಕೆ ಅದು ಪಾರ್ವತಿ ನಿಮ್ಮ ಮುದ್ದಿನ ಸೊಸೆ, ಅರಸನ ಕೋಟೆಗೆ ದೊಡ್ಡ ಸೊಸೆ. ನಿಮಗೆ ಅವಳ ಮೇಲೆ ಎಷ್ಟು ಪ್ರೀತಿ ಇದೆ, ಎಷ್ಟು ಅಭಿಮಾನ ಇದೆ ಅಂತ ಇವತ್ತು ನನಗೆ ಪೂರ್ತಿ ಅರ್ಥ ಆಗಿದೆ. ಅದಕ್ಕೇನೀಗ? ಅದಕ್ಕೆ ನಾನೊಂದು ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಪಾರ್ವತಿನ ನೀವು ಅರಸನ ಕೋಟೆಗೆ ವಾಪಸ್ ಕರ್ಕೊಂಡ್ಬರೋದಕ್ಕೆ ಮುಂಚೆ ನನಗೇನಾದರೂ ಆ ಸಂಕಟದ ಬಗ್ಗೆ ಗೊತ್ತಾಗಿದ್ದಿದ್ರೆ ಪಾರ್ವತಿನ ನಾನು ಅರಸನ ಕೋಟೆ ಒಳಗೆ ಕಾಲಿಡಕ್ಕೂ ಬಿಡ್ತಿರ್ಲಿಲ್ಲ. ರತ್ನವೇಣಿ, ಯಾರ ಬಗ್ಗೆ ಏನು ಮಾತಾಡ್ತಿದ್ದೀರಾ ಅನ್ನೋ ಅರಿವಿದೆಯಾ ನಿಮಗೆ? ಪಾರ್ವತಿ ಈ ಮನೆಯ ಹಿರಿ ಸೊಸೆ ಮಾತ್ರ ಅಲ್ಲ, ಅರಸನ ಕೋಟೆಯ ಭವಿಷ್ಯದ ಯಜಮಾನಿ. ಅವಳ ಬಗ್ಗೆ ಈ ರೀತಿ ಮಾತಾಡೋದಕ್ಕೆ ನಿಮಗ್ ಮನಸ್ಸಾದ್ರೂ ಹೇಗ್ ಬಂತು? ಅದಕ್ಕೆ ಅದು ನನಗೂ ಕಷ್ಟನೇ ಆಗತ್ತೆ. ಆದರೂ ಪಾರ್ವತಿ ಬಗ್ಗೆ ಏನಾದ್ರೂ ನೆಗೆಟಿವ್ ಆಗಿ ಹೇಳಿದ್ದನ್ನ ಕೇಳಿಸ್ಕೊಳ್ಳೋದಕ್ಕೂ ನನಗೆ ಮನಸ್ಸಿಲ್ಲ. ಅದೊಂದು ವಿಷಯದಲ್ಲಿ ನನಗೆ ತಾಳ್ಮೆ ಇಲ್ಲ ಅನ್ಕೊಂಬಿಡಿ. ನಿಮ್ಮ ಧರ್ಮ ಸಂಕಟ ಏನಿದೆಯೋ ಅದನ್ನ ನೇರವಾಗಿ ಹೇಳಿ ರತ್ನವೇಣಿ. ಒಂದೇ ಮನೆಯಲ್ಲಿ ಇಬ್ರು ಬಸ್ಸಿಯರು ಒಟ್ಟಿಗೆ ಇರಬಾರ್ದು. ಅದಕ್ಕೆ ಇದ್ರೆ ಒಪ್ಸೊಸೆಗೆ ಒಳ್ಳೇದಾಗಲ್ಲ. ಅದಕ್ಕೆ ಅಲ್ಲ ರತ್ನವೇಣಿ, ಪಾರ್ವತಿನ ಆದಿತ್ಯನ ಅರಸನ ಕೋಟೆಗೆ ವಾಪಸ್ ಕರೆಸ್ಕೋಬೇಕು ಅನ್ನೋದು ಮೊನ್ನೆನೇ ಡಿಸೈಡ್ ಆಗಿದೆ. ಮನೇಲಿ ಜೋಡಿ ಸೀಮಂತ ಅನ್ನೋದನ್ನು ಮೊನ್ನೆನೇ ಮಾತಾಡ್ಕೊಂಡಿದೀವಿ. ನೀವು ಹೇಳಿದ್ರಿ ನಾನು ಬರ್ತೀನಿ, ಪಾರ್ವತಿನ ಇಲ್ಲಿಗೆ ಕರ್ಕೊಂಡು ಬರೋದಕ್ಕೆ ಅವಳನ್ನ ನಾನು ಕನ್ವಿನ್ಸ್ ಮಾಡ್ತೀನಿ ಅಂತ. ಹೌದು ತಾನೇ? ಹೌದು ಅದಕ್ಕೆ. ಮತ್ತೆ ಆಗ್ಲೇ ಯಾಕೆ ಇಬ್ರು ಬಸರಿ ಸೊಸೆಯರು ಮನೆಯಲ್ಲಿ ಒಟ್ಟಿಗೆ ಇರಬಾರ್ದು ಅನ್ನೋ ಮಾತನ್ನ ಹೇಳಲಿಲ್ಲ? ಈಗ ನನ್ನ ಸೊಸೆ ಮಗ ಮನೆಗೆ ಬಂದ ಮೇಲೆ ಯಾಕೆ ಹೇಳ್ತಿದ್ದೀರಾ? ಅದು ಯಾಕಂದ್ರೆ ನನಗೂ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಅದಕ್ಕೆ ಈ ಸಂಪ್ರದಾಯದ ಬಗ್ಗೆ ನಾನು ಒಂದೆರಡು ಸಲ ಕೇಳಿದ್ದೆ, ಆದ್ರೆ ಇದನ್ನ ಇಷ್ಟು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ನನಗೂ ಗೊತ್ತಿರಲಿಲ್ಲ. ಅದಕ್ಕೆ ಅದು ಈಗ ತಾನೇ ನಮ್ಮ ಅತ್ತೆ ನಿನ್ನ ಮನೆಗೆ ಯಾವಾಗ ವಾಪಸ್ ಬರ್ತೀಯ ಅಂತ ಕೇಳಕ್ಕೆ ಫೋನ್ ಮಾಡಿದ್ರು. ಆಗ ಹೀಗೆ ಮಾತಾಡ್ತಾ ಮಾತಾಡ್ತಾ ಇವತ್ತು ಮನೆಯಲ್ಲಿ ಜೋಡಿ ಸೀಮಂತ ಇಟ್ಕೊಂಡಿರೋ ವಿಷಯನ ಹೇಳಿದೆ. ಆಗ ನಮ್ಮ ಅತ್ತೆ ಈ ವಿಷಯನ ಹೇಳಿದ್ರು. ಅದಕ್ಕೆ ಹೌದಾ? ಹೌದು ಅದಕ್ಕೆ. ಇಷ್ಟು ದಿನ ಈ ಮನೆಯಲ್ಲಿ ಜನನಿ ಮಾತ್ರ ಇದ್ಲು, ಆದರೆ ಈಗ ಪಾರ್ವತಿನೂ ಬಂದಿದ್ದಾಳೆ. ಅವಳು ಬಂದಿದ್ರಿಂದ ಜನನಿಗಾಗ್ಲಿ ಅವಳ ಹೊಟ್ಟೆಲಿರೋ ಮಗುಗಾಗ್ಲಿ ಏನಾದರೂ ತೊಂದರೆ ಆಗ್ಬೋದೇನೋ ಅಂತ ನನಗೆ ತುಂಬಾನೇ ಭಯ ಆಗ್ತಿದೆ. ಅದಕ್ಕೆ ಒಬ್ಬ ಬಸ್ತಿ ಹೆಂಗಸು ಸ್ನಾನ ಮಾಡಿದ ನೀರನ್ನ ಇನ್ನೊಬ್ಬ ಬಸ್ತಿ ಹೆಂಗಸು ದಾಟಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಅಷ್ಟೇನಾ? ಅದು ಈ ಮನೇಲಿ ನಡೆಯೋ ಚಾನ್ಸೇ ಇಲ್ಲ ಬಿಡಿ. ಯಾಕಂದ್ರೆ ನಮ್ಮ ಮನೇಲಿ ಎಲ್ರಿಗೂ ಬೇರೆ ಬೇರೆ ರೂಮ್ಗಳಿವೆ, ಬೇರೆ ಬೇರೆ ವಾಶ್ರೂಮ್ ಬಾತ್ರೂಮ್ಗಳಿವೆ. ಇದೊಂದು ನಡೆಯಲ್ಲ, ಆದ್ರೆ ಮಿಕ್ಕಿದ್ದು ಇಬ್ರು ಬಸ್ರಿ ಹೆಂಗಸರು ಒಂದೇ ಮನೇಲಿದ್ರೆ ಅವರಲ್ಲಿ ಎಷ್ಟೇ ಹೊಂದಾಣಿಕೆ ಇದ್ರು ಅವರು ಗೊತ್ತಾಗ್ದೇನೆ ಒಬ್ಬರನ್ನ ಒಬ್ರು ಹೋಲಿಕೆ ಮಾಡ್ಕೊಳಕ್ಕೆ ಶುರು ಮಾಡ್ಕೊಳ್ತಾರೆ. ಈಗ ನೋಡಿ, ಇಬ್ರಿಗೂ 5 ತಿಂಗಳು, ಆದ್ರೆ ಪಾರ್ವತಿಗೆ 5 ತಿಂಗಳಿಗೆ ಹೊಟ್ಟೆಯಲ್ಲಿ ಮಗು ಒದ್ದಿತ್ತಂತೆ, ಆದ್ರೆ ಜನನಿಗೆ ಇನ್ನೂ ಇಲ್ಲ. ಆ ಕಾರಣಕ್ಕೆ ಪಾಪ ಜನನಿ ತಲೆ ಬಿಸಿ ಮಾಡ್ಕೊಂಡು ಯೋಚನೆ ಮಾಡ್ತಾ ಕೂತಿದ್ಲು. ಆಗ ನಾನೇ ಅವಳಿಗೆ ಧೈರ್ಯ ಹೇಳ್ದೆ, ನೋಡಮ್ಮ ಜನನಿ, ಕೆಲವ್ರಿಗೆ 6 ತಿಂಗಳು ದಾಟಿದ ಮೇಲೆ ಹೊಟ್ಟೆಯಲ್ಲಿ ಮಗು ಒದಿಯುತ್ತೆ ಅಂತ.
ಈಗ ಮಗು ಹೊಟ್ಟೆಲ್ ಓದಿಯೋ ವಿಷಯದಲ್ಲಿ ವ್ಯತ್ಯಾಸ ಆದ ಹಾಗೆ ನಾಳೆ ದಿನ ಪಾರ್ವತಿ ಮತ್ತೆ ಜನನಿ ಮಧ್ಯೆ ಹೆರಿಗೆ ದಿನದಲ್ಲೂ ಒಂದೆರಡು ದಿನ ವ್ಯತ್ಯಾಸ ಆಗ್ಬೋದು ಅಲ್ವಾ ಅದಕ್ಕೆ? ಆಗ ಜನನಿ ನನ್ಗೆ ಯಾಕೆ ಇನ್ನೂ ಹೆರಿಗೆ ಆಗಿಲ್ಲ, ನನ್ನ ಮಗು ವಿಷಯದಲ್ಲಿ ಏನಾದರೂ ವ್ಯತ್ಯಾಸ ಇರ್ಬೋದಾ, ಹಾಗೆ ಹೀಗೆ ಅಂತ ಚಿಂತೆಗೆ ಬಿದ್ಬಿಟ್ರೆ ಆಗ ಏನದಕ್ಕೆ ಮಾಡೋದು? ನನ್ನಿಂದ ಜನನಿಗೆ ಅನ್ಯಾಯ ಆಗಲ್ಲ ಅಂತ ಜನನಿಗೆ ನನ್ನ ಮೇಲೆ ನಂಬಿಕೆ ಇದೆ. ಆದರೆ ಅವ್ರ ಚಿಕ್ಕಮ್ಮಂಗೆ ದಾಮಿನಿ ಮೇಡಮ್ಗೆ ಆ ನಂಬಿಕೆ ಇಲ್ಲ. ನಾವಿಲ್ಲೇ ಇದ್ಬಿಟ್ರೆ ನನ್ನ ಗಂಡನ್ನ ನನ್ನ ಮಗು ಪಾಲ್ಗೆ ಇದು ಹಂಗಿನ ಅರಮನೆ ಆಗ್ಬಿಡುತ್ತೆ. ಸ್ವಾಭಿಮಾನ ಇಲ್ಲದೆ ನಾವು ತಲೆ ತಗ್ಗಿಸ್ಕೊಂಡು ಬದುಕಬೇಕಾಗತ್ತೆ. ಈ ಕ್ಷಣನೇ ನಾನು ಈ ಮನೆಯಿಂದ ಹೊರಟ್ಬಿಡ್ಬೇಕು. ಆದರೆ ಅತ್ಯಮ್ಮ ಇವತ್ತು ನನಗೆ ಇಲ್ಲಿ ಸೀಮಂತ ಇಟ್ಕೊಂಡಿದ್ದಾರೆ. ನಾನು ಅತ್ಯಮ್ಮಂಗೆ ಯಜಮಾನ್ರಿಗೆ ಏನು ಹೇಳೋದು? ಭಗವಂತ ನೀನೇ ದಾರಿ ತೋರ್ಸಪ್ಪ. ಅದಕ್ಕೆ ಈ ಸಮಯದಲ್ಲಿ ಹೆಣ್ಮಕ್ಳ ಮನಸ್ಸು ತುಂಬಾನೇ ಸೂಕ್ಷ್ಮತೆಯಿಂದ ಇರುತ್ತೆ. ಅದು ನಿಮಗೂ ಗೊತ್ತು ಅಲ್ವಾ? ಅದಕ್ಕೆ ನಾವು ಇಬ್ರು ಬಸ್ರಿರಿಗೂ ಒಂದೇ ಸಮಕ್ಕೆ ಪ್ರೀತಿ ತೋರಿಸ್ತೀವಿ. ಆದ್ರೂ ಅವಳಷ್ಟು ಪ್ರೀತಿ ನನಗೆ ತೋರಿಸ್ತಾ ಇಲ್ವೇನೋ ಅಂತ ಇನ್ನೊಬ್ಳಿಗೆ ಅನ್ಸಿದ್ರೆ ಅವಳು ಕುಗ್ಗೋಗ್ತಾಳೆ. ಅದು ಪಾರ್ವತಿಗೆ ಆಗ್ಲಿ ಜನನಿಗೆ ಆಗ್ಲಿ ಅವ್ರ ಹೊಟ್ಟೆಲಿರೋ ಮಗು ಬೆಳವಣಿಗೆಗೆ ಆಗ್ಲಿ ಒಳ್ಳೇದಲ್ಲ ಅಲ್ವಾ? ಅದಕ್ಕೆ ನಮ್ ಜನನಿ ತಾಯಿ ಇಲ್ದಿರೋ ಮಗಳು, ಅವಳು ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು ಅಂತ ಬಯಸೋ ತಾಯಿ ಜೀವ ನಂದು. ನಮ್ಮ ಪಾರ್ವತಿಗೂ ತಾಯಿ ಇಲ್ಲ, ಗೊತ್ತಲ್ವಾ? ಗೊತ್ತು ಅದಕ್ಕೆ. ಆದ್ರೆ ತಾಯಿಗಿಂತ ನೀವು ಅವಳಿಗೆ ಯಾವ್ದ್ರಲ್ಲಿ ಕಡಿಮೆ ಮಾಡಿದಿರ ಹೇಳಿ? ನಿಮ್ಗೆ ನಮ್ ಜನನಿ ಬಗ್ಗೆನೂ ಅಷ್ಟೇ ಅಕ್ಕರೆ ಇದೆ, ಅದು ಬೇರೆ ವಿಷಯ. ಆದ್ರೆ ಜನನಿ ನಮ್ಮ ಅಕ್ಕನ ಮಗಳು, ಮನ್ಸು ಒಂದ್ ಹೆಜ್ಜೆ ಅವಳ ಕಡೆ ಎಳೆಯೋದು ಸಹಜ ಅಲ್ವಾ? ಅದಕ್ಕೆ ಈಗ ಜನನಿ ಜೊತೆ ಪಾರ್ವತಿನೂ ಇರೋದು ಅಷ್ಟು ಒಳ್ಳೇದಲ್ಲ ಅಂತ ನನಗೆ ಅನಿಸಿದೆ. ಅದಕ್ಕೆ ಜನನಿ ಪಾಲಿಗೆ ನೀವೇ ದೇವರು, ನೀವೇ ನ್ಯಾಯಾಧೀಶರು. ಯಾವ್ದು ಸರಿ ಯಾವ್ದು ತಪ್ಪು ಅಂತ ನೀವೇ ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಅದಕ್ಕೆ ಈಗ ಜನನಿ ಜೊತೆ ಪಾರ್ವತಿನೂ ಈ ಮನೇಲಿರೋದು ಒಳ್ಳೇದಲ್ಲ ಅಂತ ನನಗೆ ಅನ್ನಿಸ್ತಿದೆ. ಅದಕ್ಕೆ ನಿಧಾನಕ್ಕೆ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬನ್ನಿ. ಅದಕ್ಕೆ ರತ್ನವೇಣಿ, ನಿಮ್ಮ ಅಕ್ಕನ ಮಗಳ ಬಗ್ಗೆ ನಿಮಗಿರೋ ಕಾಳಜಿ ಪ್ರೀತಿ ನನಗೆ ಅರ್ಥ ಆಗುತ್ತೆ. ಯಾವ ಕಾರಣಕ್ಕೂ ಜನನಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಹಾಗಾದ್ರೆ ಪಾರ್ವತಿನ ಗುರುಗಳೇ, ಸೂಪರ್ ಸೂಪರ್ ನೀವು. ಪ್ರೀತು, ಆದಿತ್ಯ ಈ ದಿನಕ್ಕೋಸ್ಕರ ಎಷ್ಟು ಹಂಬಲಿಸ್ತಾ ಇದ್ದೆ ಗೊತ್ತಾ? ಕೊನೆಗೂ ಆ ಭಗವಂತ ಕರುಣೆ ತೋರಿಸ್ಬಿಟ್ಟ. ಹನುಮಂತು, ನನ್ನ ಮಗ ಸೊಸೆಗೆ ಇಂತಹ ಕಷ್ಟದ ಸಂದರ್ಭದಲ್ಲಿ ಆಶ್ರಯ ಕೊಟ್ಟಿದ್ಯಾ. ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ಬೀಗ ಅಂದ್ರೆ ನಿನ್ ಥರ ಇರಬೇಕು. ಥ್ಯಾಂಕ್ ಯು ಹನುಮಂತು.
ಥ್ಯಾಂಕ್ ಯು. ಅಯ್ಯೋ ಎಂಥ ಮಾತು ಅಂತ ಆಡ್ತೀರಿಯಪ್ಪ ಅವರೇ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಹಾಗೆ ನೀವು ಕೊಟ್ಟು ಸಂಪಾದನೆಯಿಂದಲೇ ನಿಮ್ಮ ಸೊಸೆನ ದೊಡ್ಡ ಯಜಮಾನ್ರನ್ನ ನೋಡ್ಕೊಳಕ್ಕಾಗಿದ್ದು. ಆ ರೀತಿ ಹೇಳಿದ್ರು ತಪ್ಪಾಗುತ್ತೆ. ಇವ್ರನ್ನ ಮನೆ ಕರ್ಕೊಂಡೋಗಿ ಮೊದಲು ನಾನು ಇವ್ರನ್ನ ನೋಡ್ಕೊತಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಮಗಳು ದೊಡ್ಡ ಯಜಮಾನ್ರನ್ನೇ ನನ್ನ ಗಣಿ ನಾನು ನೋಡ್ಕೊತಿದ್ದು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆಂದರೆ ನಮ್ಮ ಪಾರು ಮದುವೆ ಆಗಿ ಹೋದ್ಮೇಲೆ ನಾನು ಗಣಿ ಬರೀ ಯಂತ್ರದ ಥರ ಬದುಕ್ತಾ ಇದ್ವಿ. ಇವರಿಬ್ಬರು ಬಂದಮೇಲೆ ಜೀವನಕ್ಕೆ ಒಂದು ಉತ್ಸಾಹ ಬಂತು. ಪಾರ್ವತಿ ಅಕ್ಕ ಮದುವೆಗಿಂತ ಮುಂಚೆ ನಮ್ಮ ಮನೇಲಿ ಇದ್ರಲ್ಲ, ಅದಕ್ಕಿಂತ ಜಾಸ್ತಿ ಖುಷಿ ಆಯ್ತು ಈ ಸತಿ. ಯಾಕೆಂದ್ರೆ ಈ ಸತಿ ನಮ್ಮ ಭಾವ ನಮ್ಮ ಜೊತೆಲಿದ್ರು, ಅದಕ್ಕೆ. ಆದ್ರೆ ಇನ್ಮೇಲೆ ಅಕ್ಕ ಭಾವ ನಮ್ಮ ಜೊತೆ ಇರಲ್ಲ ಅಂತ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಆ ಬೇಜಾರ್ಗಿಂತ ಇನ್ಮೇಲೆ ಅಕ್ಕ ಭಾವ ಇಲ್ಲೇ ಇರ್ತಾರಲ್ಲ, ಆ ಖುಷಿನೇ ಜಾಸ್ತಿ ಅಲ್ವಾ ಅಪ್ಪ? ಇದೊಂದು ಮಾತು ನೋಡು, ಸರಿಯಾಗಿ ಹೇಳ್ದೆ ನೀನು. ರಘು, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಬನ್ನಿ. ಪ್ರೀತು, ನೀನ್ ಬಾ. ದೊಡ್ಡ ಯಜಮಾನ್ರೆ, ಎಲ್ಲ ಸರಿಯಾಗಿದೆ ಅಲ್ವಾ? ಯಾಕಂದರೆ ಅಮ್ಮವ್ರ ಮುಖದಲ್ಲಿ ಒಂಥರ ಆತಂಕ ಕಾಣ್ತಾ ಇತ್ತು, ಅದಕ್ಕೆ ಕೇಳಿದೆ. ಅಖಿಲ, ಆದಿತ್ಯನ ಹೊರಗೆ ಬಿಟ್ಟು ನಮ್ಮಿಬ್ರನ್ನ ಮಾತ್ರ ಒಳಗೆ ಕರೆದಿದೆಯಲ್ಲ, ಯಾಕೆ? ಮಾಮ್, ಬ್ರೋ ತಪ್ಪು ತಿಳ್ಕೊಂಡ್ರಲ್ವಾ? ಹೌದು ಅಖಿಲ, ಈ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆಯಲ್ಲ, ಆದಿತ್ಯನೂ ಒಳಗೆ ಕರಿಬೋದಿತ್ತಲ್ವಾ? ಮಾಮ್, ನಂಗೆ ಗೊತ್ತಾಯ್ತು. ಅದಕ್ಕೆ ಸೀಮಂತಕ್ಕೆ ಏನಾದರೂ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀರಾ? ಅದು ಬ್ರೋಗೂ ಗೊತ್ತಾಗಬಾರ್ದು ಅನ್ನೋದು ನಿಮ್ಮ ಉದ್ದೇಶನಾ? ಸಂದರ್ಭಗಳೇ ಕೆಲವು ಸಲ ಸರ್ಪ್ರೈಸ್ಗಳನ್ನು ಕೊಟ್ಬಿಡುತ್ತವೆ ಪ್ರೀತು. ಕೆಲವು ಸರ್ಪ್ರೈಸ್ಗಳು ನಮಗೆ ಸಂತೋಷನ ಕೊಟ್ಟರೆ, ಇನ್ನು ಕೆಲವು ನಮ್ಮನ್ನು ಇಕ್ಕಟ್ಟಿನಲ್ಲಿ ಸಿಕ್ಕಾಕಿಸ್ಬಿಡುತ್ತೆ. ಅಂಥದ್ದೇ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಈಗ ನಾವೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ನಿಮ್ಮಿಬ್ಬರನ್ನ ಮಾತ್ರ ಕರ್ಕೊಂಡು ಬಂದಿದ್ದು. ಏನು ವಿಷಯ ಮಾಮ್? ಒಂದೇ ಮನೆಯಲ್ಲಿ ಇಬ್ರು ಬಸ್ರಿಯರು ಒಟ್ಟಿಗೆ ಇರಬಾರ್ದು. ಅದಕ್ಕೆ ಇದ್ರೆ ಒಪ್ಸೊಸೆಗೆ ಒಳ್ಳೇದಾಗಲ್ಲ. ಅದಕ್ಕೆ ಈಗ ಜನನಿ ಜೊತೆ ಪಾರ್ವತಿನೂ ಈ ಮನೇಲಿರೋದು ಒಳ್ಳೇದಲ್ಲ ಅಂತ ನನಗನ್ನಿಸ್ತಿದೆ. ಅದಕ್ಕೆ ಆದರೆ ಜನನಿ ನಮ್ಮ ಅಕ್ಕನ ಮಗಳು, ಮನ್ಸು ಒಂದು ಹೆಜ್ಜೆ ಅವಳ ಕಡೆ ಎಳೆಯೋದು ಸಹಜ ಅಲ್ವಾ? ಅದಕ್ಕೆ ಮಾತಾಡೋದಕ್ಕೆ ಆ ರತ್ನವೇಣಿ ಎಷ್ಟು ಧೈರ್ಯ ಇರಬೇಕು. ಇದರಲ್ಲಿ ಅವ್ರ ತಪ್ಪು ಏನೂ ಇಲ್ಲ ಅಲ್ವಾ ರಘು? ನಮ್ಮ ಪೂರ್ವಿಕರಿಗೆ ಕೆಲವು ನಂಬಿಕೆಗಳಿರುತ್ತೆ, ಆ ನಂಬಿಕೆ ಬಗ್ಗೆ ಅವ್ರು ಹೇಳಿದ್ದಾರೆ. ಇದರಲ್ಲಿ ಅವ್ರ ತಪ್ಪು ಏನೂ ಇಲ್ಲ ಅಲ್ವಾ? ಆದ್ರೆ ಇದು ಸ್ವಾರ್ಥ ತಾನೆ.
ರತ್ನವೇಣಿ ಜನನಿಗೆ ಚಿಕ್ಕಮ್ಮ, ಹಾಗಾಗಿ ಬರೀ ಜನನಿ ಬಗ್ಗೆ ಮಾತ್ರ ಯೋಚನೆ ಮಾಡೋದು ಸಹಜ. ಆದರೆ ನಮಗೆ ಜನನಿ ಪಾರ್ವತಿ ಇಬ್ರು ಸೊಸೆಂದ್ರು, ಇಬ್ರು ನಮ್ 2 ಕಣ್ಣುಗಳಿದ್ದ ಹಾಗೆ. ಆ ರತ್ನವೇಣಿ ಮಾತು ಕೇಳ್ಕೊಂಡು ನಮ್ ದೊಡ್ಡ ಸೊಸೆಗೆ ನಾವು ಅನ್ಯಾಯ ಮಾಡಕ್ ಆಗಲ್ಲ. ಪಾಪ ಆದಿತ್ಯ ಪಾರ್ವತಿ ಯಾವ ತಪ್ಪು ಮಾಡದೆ ಇಷ್ಟು ದಿನ ಶಿಕ್ಷೆ ಅನುಭವಿಸಿದ್ದಾರೆ. ಇನ್ ಮುಂದೇನಾದ್ರೂ ಅವ್ರು ಸಂತೋಷವಾಗಿರ್ಬೇಕು ತಾನೆ. ನಾನೆಲ್ಲಿ ಪಾರ್ವತಿನ ಬಿಟ್ಕೊಟ್ಟು ಮಾತಾಡ್ತಾ ಇದ್ದೀನಿ ರಘು. ನಾನು ನಿಮ್ಮ ಥರನೇ ಇಬ್ಬರು ಸೊಸೆಯರ ಬಗ್ಗೆನೂ ಯೋಚನೆ ಮಾಡೋದಕ್ಕೆ ಸಾಧ್ಯ ಅಲ್ವಾ?